ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಸುಂದ್ರಿನಂತೂ ನಾನು ಕರ್ಕೊಂಡು ಬರೋಕ್ಕಾಗಲ್ಲ, ಆದರೆ ಸುಂದ್ರಿ ಹಾಗೆ ನಾನು ನಿನ್ನ ಗೆಳತಿ ಆಗಿರ್ತೀನಿ, ಆಯಿತಾ? ಸದ್ದು ಮಾಡಬಾರ್ದಮ್ಮ. ಹೋಗಲು ಈ ದರಿದ್ರ ಈ ಮನೆಯಲ್ಲಿರೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಸತ್ತೋದ ಈ ದೇಹದಲ್ಲಿ ಬಂದು ಸೇರಿಕೊಂಡಿದ್ದು ನಿನ್ನ ಮಗಳು ಸುಂದರಿ ಜೀವ. ಎಲ್ಲೋ ಹಿಮಾಲಯದಲ್ಲಿದ್ದ ನನ್ನನ್ನು ಅಲ್ಲಿಂದ ಹೊರಡಿಸಿ ಇವಳು ಊರಿಗೆ ಇವಳು ಚಿತೆಗೆ ಬೆಂಕಿ ಇಡೋ ಸಮಯಕ್ಕೆ ನನ್ನ ಕರೆಸಿದ್ದು ಆ ಮಹಾತಾಯಿ. ಸುಟ್ಟು ಹೋಗಬೇಕಾದ ಇವಳ ದೇಹನ ಉಳಿಸಿದ್ದು ಆ ಮಹಾತಾಯಿ. ಇಲ್ಲಿ ಸತ್ತು ಹೋದ ಪ್ರಾಣನ ಅಲ್ಲಿ ಸತ್ತು ಹೋದ ದೇಹದಲ್ಲಿಟ್ಟು ಪುನಃ ನಿಮ್ಮ ಸುಂದರಿನ ಎಬ್ಸಿದ್ದು ಆ ಮಹಾತಾಯಿನೇ. ಅಷ್ಟಿಲ್ಲದೆ ಇದ್ದಿದ್ರೆ ಇವಳನ್ನ ಯಾಕೆ ಈ ಮನೆಗೆ ಬರೋ ಹಾಗೆ ಮಾಡ್ತಾ ಇದ್ರು ಅಮ್ಮನವರು? ಸುಂದರಿ ಬಿಟ್ಟು ಹೋದ ದೇವಸ್ಥಾನದ ಮೆಟ್ಲುಗಳನ್ನ ಗುಡಿಸಿ ರಂಗೋಲಿ ಹಾಕೋ ಕೆಲಸನ ಇವಳಿಗೆ ಸಿಕ್ಕೋ ಹಾಗೆ ಹೇಗೆ ಮಾಡ್ತಾ ಇದ್ರು? ಇಷ್ಟೆಲ್ಲ ಆದಮೇಲೂ ನಿಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವಾ ಇವಳು ಬೇರೆ ಯಾರೂ ಅಲ್ಲ, ನಿಮ್ಮ ಮಗಳು ಸುಂದರಿನೇ ಅಂತ? ಇಷ್ಟು ದಿವಸ ನೀವು ನೋಡ್ತಾ ಇದ್ದಿದ್ದು ಸುಂದರಿ ಅನ್ನೋ ಆಕೃತಿನ, ಅವಳ ಹೊರದೇಹನ, ಸುಂದರಿನಲ್ಲ. ಸುಂದ್ರಿ, रजताचल शृंगाग्र मध्यस्थायै नमो नमः। हिमाचल महावंश पावनायै नमो नमः। शंकरार्धांग सौंदर्य शरीरायै नमो नमः। लसन्मरगद स्वच्छ विग्रहायै नमो नमः। महातिशय सौंदर्य लावण्यायै नमो नमः। शशांक शेखर प्राणवल्लभायै नमो नमः। सदा पंचदशात्मैक्य स्वरूपायै नमो नमः। वज्रमाणिक्य कटक किरीटायै नमो नमः। कस्तूरी तिलकोद्भासिनि निलायै नमो नमः। पुष्परेखाङ्कितल संवत्सरायै ಬಂಗಾರಿ ತಗೊಳ್ಳೋ, ನಿನ್ಗೋಸ್ಕರ ತಂದೆ. ಈ ಊರಿನ ಜನ ತುಂಬಾ ವಿಚಿತ್ರ. ಹೊಸ ಊರು, ಹೊಸ ಜನ, ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ. ಹೊಸದ್ರಲ್ಲೆಲ್ಲ ಹಾಗೆ. ನಾನೇನೋ ಬೇಗ ಹೊಂದ್ಕೊಳ್ತೀನಿ, ನನಗೆ ಹೆಚ್ಚೇನು ಸಮಯ ಬೇಕಾಗಿಲ್ಲ. ಆದ್ರೆ ನಿಮ್ಮ ಊರಿನ ಜನಕ್ಕೆ ಬೇಕೇನೋ. ನನಗೇನು ಹೆಚ್ಚು ಸಮಯ ಬೇಕಾಗಿಲ್ಲ. ಎಷ್ಟು ಜನರು ಭೇಟಿ ಆಗಿದ್ಯಾ ಬಂದಷ್ಟು ದಿನದಲ್ಲಿ? ಯಾರ ಬಗ್ಗೆ ಹೇಳ್ತಿದ್ಯಾ? ನಿನ್ನ ಜೀವದ ಗೆಳತಿ ಸುಂದ್ರಿ ಮನೆಯವ್ರನ್ನೆಲ್ಲ ನೋಡಿದ್ದೀನಲ್ಲ, ನಿನ್ನೆ ಎಷ್ಟು ಗಲಾಟೆ ಆಯ್ತು ಗೊತ್ತಾ? ಯಾವ ವಿಷಯವಾಗಿ? ಯಾರಿಗೆ ಗಲಾಟೆ ಆಯ್ತು? ನನ್ನ ಬಗ್ಗೆನೇ ಗಲಾಟೆ. ಮನೆಯವರೆಲ್ಲರೂ ಒಂದು ಪಕ್ಷ ಆದ್ರೆ ಐನೋರೇ ಒಂದು ಪಕ್ಷ.
ಏನಾಯ್ತು ಬಿಡ್ಸೇಳು. ನಿನ್ ಗೆಳತಿ ಮನೆಯವರೆಲ್ಲ ಸೇರಿ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಒಂದೇ ಹಠ ಹಿಡ್ದು ಕೂತಿದ್ರು. ಹೌದಾ? ಆಮೇಲೆ ಏನಾಯ್ತು? ಐನವರು ಅವ್ರಗಳ ಹಠಕ್ಕೆ ಸೊಪ್ಪು ಹಾಕ್ಲಿಲ್ಲ ನೋಡು. ಏನ್ ಮಾಡಿದ್ರು ಸ್ವಾಮಿಗಳು? ಅವ್ರು ಹೇಳಿದ ಒಂದೇ ಮಾತು ಎಲ್ಲರ ಬಾಯಿ ಮುಚ್ಚಿಸ್ತು. ತುಟಿಕ್ ಪಿಟಿಕ್ ಅನ್ಲಿಲ್ಲ ಯಾರು. ಅಂತದೇನಂದ್ರು ಸ್ವಾಮಿಗಳು? ಅದನ್ ಕೇಳಿದ್ರೆ ನಿನ್ಗೂ ಮಾತುಗಳೇ ಹೊರಡಲ್ಲ. ಸತಾಯಿಸ್ಬೇಡ, ಅದು ಏನ್ ಹೇಳಿದ್ರು ಅಂತ ಹೇಳ್ಬಾರ್ದಾ? ನೋಡ್ದ್ಯಾ ಎಷ್ಟ್ ಆತ್ರ ನಿನ್ಗೆ ವಿಷಯ ತಿಳ್ಕೊಳಕ್ಕೆ. ಸರಿ ಬಿಡು, ಏನು ಹೇಳೋದ್ ಬೇಡ, ನಂಗೇನು ಕೇಳಿಸ್ಕೊಳಕ್ ಇಷ್ಟ ಇಲ್ಲ. ಅದೆಷ್ಟ್ ಮುದ್ದ ಕಾಣ್ತೀಯೋ ನೀನ್ ಕೋಪ ಮಾಡ್ಕೊಂಡ್ರೆ. ಹೀಗೆ ಇರು, ನನ್ ವಿಷಯ ಹೇಳೋದೇ ಇಲ್ಲ. ಹೋಗ್ಯಾ, ನಂಗೆ ಮಾಡೋದಕ್ಕೆ ಬೇರೆ ಬೇಕಾದಷ್ಟು ಕೆಲಸ ಇದೆ. ನನ್ ದೇಹದ ಒಳಗಡೆಗೆ ಸತ್ತೋಗಿರೋ ನಿನ್ ಗೆಳತಿ ಸುಂದ್ರಿ ಜೀವ ಸೇರ್ಕೊಂಡಿದ್ಯಂತೆ. ಯಾಕೇನಾಯ್ತು? ಏನಂದ ನೀನು? ಕಿವಿ ಕೆಪ್ಪ ನಿಂಗೆ? ತಲೆ ಹರಟೆ ಬೇಡ, ಏನ್ ಹೇಳಿದ್ ನೀನು? ಈಗ ಸತ್ತೋಗಿರೋ ನಿನ್ ಗೆಳತಿ ಸುಂದ್ರಿ ಜೀವ ನನ್ನ ಒಳಗಡೆ ಸೇರ್ಕೊಂಡಿದ್ಯಂತೆ. ಇದನ್ನ ಸ್ವಾಮಿಗಳು ಹೇಳಿದ್ರ? ಹೌದು, ಐನವರೇ ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಿದ್ದು. ಅದನ್ನ ಕೇಳಿ ಅವರು ನಿನ್ ಹಾಗೆ ಗಪ್ಚಿಪ್ಪಾಗ್ಬಿಟ್ರು ಸ್ವಲ್ಪ ಹೊತ್ತು. ನನಗೂ ನಂಬಿಕೆ ಇರ್ಲಿಲ್ಲ, ಸತ್ತೋಡ್ ಹೇಗೆ ಎದ್ ಬಂದೆ ಅಂತ ಆಗ ಅರ್ಥ ಆಯ್ತು. ನಾನೀಗ ಹೊರಗಿನಿಂದ ಜಾಜಿ ಒಳಗಿನಿಂದ ಸುಂದ್ರಿ ಅಂತೆ, ಹಾಗಂತ ಐನವರೇ ಹೇಳಿದ್ದಾರೆ. ಅಂದ್ರೆ ನನ್ ಸುಂದ್ರಿ ಮತ್ತೆ ವಾಪಸ್ ಬಂದಿದ್ದಾಳ? ನೀನೇ ನನ್ ಸುಂದ್ರಿನಾ? ಸತ್ಯವಾಗ್ಲು? ಏ ಬಂಗಾರಿ, ಏ ಬಂಗಾರಿ! ಅಮ್ಮ, ಮಹಾತಾಯಿ, ನಾನು ಕೇಳ್ಕೊಂಡಿದ್ದ ನೀನು ಕರುಣಿಸ್ಬಿಟ್ಟೆ. ಹೇಗೋ ನನ್ನ ತ್ರಿಪುರ ಸುಂದರಿ ನಂಗೆ ಸಿಕ್ಕಂಗಾಗಿದೆ. ಆದರೆ ಒಂದು ಆಶ್ಚರ್ಯ, ಸತ್ತವರು ಇನ್ನೊಬ್ಬರ ದೇಹದಲ್ಲಿ ಹೋಗಿ ವಾಪಸ್ ಬರೋದುಂಟಾ? ಇದು ಮಾತ್ರ ವಿಚಿತ್ರನೇ. ನಿನ್ನ ಮೈ ಯಾರಿಗೆ ಗೊತ್ತು? ಇವಳು ಹಾವ ಭಾವ ಅಲ್ಲ, ನಮ್ಮ ಸುಂದರಿದೆ. ಆದರೆ ಇವಳಿಗೆ ಸುಂದರಿ ನೆನಪಿಸಿದ್ರೆ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ಇವಳ ಹೆಸರನ್ನೇ ಕರಿತೀನಿ, ಜಾಜಿ. ಚೆನ್ನಾಗಿದೆ. ಜಾಜಿ ಹೂವಿನ ಪರಿಮಳದ ಥರ ಇವಳು ಕಂಪು. ಸುಂದರಿ ವಾಪಸ್ ಬರದೇ ಇದ್ರೆ ಸಾಯ್ತೀನಿ ಅಂತ ಹೇಳಿದ್ದೆ. ಆದರೆ ವಾಪಸ್ ಬಂದರೆ ಏನು ಮಾಡ್ತೀನಿ ಅಂತ ಹರಕೆ ಹೊತ್ತಿರಲಿಲ್ಲ. ನನಗನ್ಸಿದ್ದದ್ದು ನಾನು ಮಾಡ್ತೀನಿ. ನೀನು ನನ್ನ ಸುಂದರಿನ ಮತ್ತೆ ಬದುಕಿಸ್ಕೊಟ್ಟಿದ್ದಕ್ಕೆ. कल्याणदात्रि कमनीयतनूलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्या पुष्पाञ्जलिश्चरणयोदयमम्बकीर्णः एतन्मदीयसुकृतं परमं पुराणं यत्त्वामहं प्रतिदिनं मनसा भजामि साक्षात्कृतेन तव रूपनेन चाद्य पुष्पाञ्जलिम् ईशादिदेव महनीया महानुभावे दीनं त्विमं भवभयेन परिस्फुरन्तं दीनार्तिहन्त्रि दयया परिपालयाशु पुष्पाञ्जलिम् ಅದೆಷ್ಟು ಮುಳುಗ್ತೀಯೋ? ಕಪ್ಪೆ ಮೀನು ಮೊಸಳೆನೂ ಇಷ್ಟೊಂದು ಮುಳುಗ್ ಹಾಕಲ್ಲ. ಅದೇನಿವತ್ತು ಯಾವತ್ತೂ ಇಲ್ಲದೆ ಇರೋದು ಆ ಮಹಾತಾಯಿಗೆ ಇಷ್ಟೊಂದು ಸೇವೆನ ಒಟ್ಟೊಟ್ಟಿಗೆ ಸಲ್ಲಿಸ್ತಿದ್ಯಾ? ಏನೇನು ಹರಕೆ ಹೊತ್ಕೊಂಡಿದ್ಯಾ ತೀರಿಸ್ತೀನಿ ಅಂತ?
ಹರಕೆ ಅಂತೇನಲ್ಲ, ನನಗೆ ಬೇಕಾದವ್ರೊಬ್ರು ಈ ಜೀವನದಲ್ಲಿ ಸಿಗಲ್ಲ ಅಂತ ಅನ್ಕೋಬಿಟ್ಟಿದ್ದೆ. ಅವ್ರು ಮತ್ತೆ ಸಿಕ್ಕಿದ್ರು. ಅದಕ್ಕೆಲ್ಲ ಕಾರಣ ಆ ತಾಯಿ. ಅವಳು ಅಷ್ಟೊಂದು ಕೊಟ್ಟಿದ್ದಾಳೆ, ನಾನು ಇಷ್ಟು ಮಾಡೋದು ಬೇಡವಾ? ಆಯ್ತಾಯ್ತು, ಜಾಸ್ತಿ ಹೊತ್ತು ನೀರಲ್ಲಿದ್ರೆ ಶೀತ ಆಗುತ್ತೆ. ಬೇಗ ಎದ್ಬಾ, ಇನ್ನೇನಾದ್ರೂ ಬಾಕಿ ಉಳ್ದಿದ್ರೆ ನಾಳೆ ತೀರಿಸುವಂತೆ. ಚಾಚಿ ನೀನು ಹೊರಡು, ನಾನು ಆಮೇಲೆ ಸಿಗ್ತೀನಿ. ಆಯ್ತು, ಹಾಗೆ ಮಾಡುವಂತೆ. ಮೊದಲು ಈ ಬಟ್ಟೆ ತಗೋ, ಆಮೇಲೆ ನಾನು ಹೋಗ್ತೀನಿ. ಅದು ನೀ ನನ್ನ ಬಟ್ಟೆನಲ್ಲೇ ಇಟ್ಟು ಹೋಗ್ಬಿಡು. ನೀನ್ ಹೊರಗ್ ಬಾ, ನಾನು ಇಲ್ಲಿ ಬಟ್ಟೆ ಇಟ್ಟು ಹೋಗೋದು, ಇನ್ಯಾರೋ ಅದನ್ನ ಹಾಕೊಂಡು ನಾನು ಅವ್ರನ್ನೇ ಬಂಗಾರಿ ಅನ್ಕೊಂಡು ಮಾತಾಡ್ಸೋದು, ಇದೆಲ್ಲ ಯಾಕೆ? ತಗೋ ಬಾ. ಅಯ್ಯೋ, ನಿನಗೆ ಅರ್ಥನೇ ಆಗಲ್ವಲ್ಲ. ಬಟ್ಟೆಗಳನ್ನೆಲ್ಲ ಅಲ್ಲೇ ಇಟ್ಟು ಹೋಗು, ನಾನು ಈಗಲೇ ಬರ್ತೀನಿ. ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಬಂದ್ ಬಟ್ಟೆ ಹಾಕೋ ಮೊದ್ಲು. ಅದು ನಾನ್ ಬರಕ್ ಆಗಲ್ಲ. ಯಾಕೆ ಬರಕ್ಕಾಗಲ್ಲ? ನಿಂಗೆ ಹೆಂಗೆ ಹೇಳೋದು? ನೀನ್ ಹೋಗೋವರೆಗೂ ಬರಕ್ಕಾಗಲ್ಲ ಅಷ್ಟೇ. ಅದೇ ಯಾಕೆ? ಅಮ್ಮ ಹೇಳಿದಾಳೆ, ಹೆಣ್ಮಕ್ಳು ಮುಂದೆ ಬಟ್ಟೆ ಬಿಚ್ಕೊ ಬರ್ಬಾರ್ದಂತೆ. ಯಾಕೆ ನಗ್ತಿದೀಯಾ? ಅಲ್ವೋ ಸುಂದ್ರಾಂಗ, ಬಟ್ಟೆ ನನ್ ಕೈಲಿ ಕೊಟ್ಟು ಹೋಗುವಾಗ ಇಲ್ದೇ ಇರೋ ನಾಚಿಕೆ ಇವಾಗ ಹೇಗೋ ಬಂತು? ಅದು ಆಗ ಹೊಳಿಲಿಲ್ಲ, ಈಗ ಒಂಥರ ಆಗತ್ತೆ ನೀನ್ ಮುಂದೆ ಬರಕ್ಕೆ. ನೀರಿಗೆ ಬಿದ್ಮೇಲೆ ಬುದ್ಧಿ ಬಂತಾ? ನಮ್ ಕಡೆ ಗಂಡು ಹುಡುಗರು ನಾಚ್ಕೊಂಡ್ರೆ ಅವ್ರನ್ನ ಬೇರೆ ಹೆಸರಲ್ಲೇ ಕರೀತಾರೆ. ಹೌದಾ? ಏನಂತ? ಹೆಣ್ಣಿಗ್ರಾಮ ಅಂತ. ನನ್ನ ಹೆಣ್ಣಿಗ್ರಾಮ ಅಂತೀಯಾ? ಮಾಡ್ತೀನಿರು. ಬಟ್ಟೆ ಬೇಡ್ವೇನೋ ನಿನ್ಗೆ? ತಗೋ ನಿನ್ ಬಟ್ಟೆ. ನೀವಾ? ಅಂತೂ ಚಕ್ರಾಪುರಿಯಲ್ಲಿ ನಿನ್ ಜೊತೆ ಆಟ ಆಡೋದಕ್ಕೆ ಒಬ್ಬ ಜೊತೆಗಾರ ಬಂಗಾರಿ ಸಿಗ್ತಾ ಅಲ್ವಾ? ಹ್ಞೂ, ಅವನು ತುಂಬ ಒಳ್ಳೆಯವನು. ಹೌದಾ? ಬಂಗಾರಿ ಕಂಡ್ರೆ ನಿಂಗೆ ಇಷ್ಟನಾ? ತಪ್ಪಿಲ್ಲ, ಇದು ವಯೋಸಹಜ ಗುಣ. ಮನುಷ್ಯ ಸಹಜ ಪ್ರಕ್ರಿಯೆಗಳು. ಒಳ್ಳೇದಾಗ್ಲಿ. ಆದರೆ ಅವನ ಜೊತೆ ಕಾಲ ಕಳೆಯೋದ್ರ ಜೊತೆಗೆ ನಿನ್ನ ಕರ್ತವ್ಯ ಕೂಡ ಮಾಡಬೇಕು, ನೆನಪಿರಲಿ. ಅಯ್ಯೋ, ಮಾಡ್ತಿದ್ದೀನಲ್ವಾ? ಯಾವ ಕರ್ತವ್ಯನ ಮಾಡ್ತಾ ಇದೆಯಾ? ಅದೇ ಬೆಳಗ್ಗೆನೆ ಬಂದು ದೇವಸ್ಥಾನದ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕೋದು, ಆಮೇಲೆ ಬಂಗಾರಿನ ಮಾತಾಡ್ಸೋದು. ಅದು ದೇವಸ್ಥಾನದ ಶುದ್ಧತೆ ಕಾರ್ಯ ಆಯಿತು. ಬರೀ ದೇವಸ್ಥಾನದ ಕೊಳೆ ತೊಳೆದ್ರೆ ಸಾಲದು. ಇಡೀ ಊರಿನ ಕೊಳೆ ತೊಳಿಬೇಕು, ಈ ಸಮಾಜದ ಕೊಳೆನ ತೊಳಿಬೇಕು. ಚುನಾವಣೆ ಸಮಯದಲ್ಲಿ ವೋಟ್ ಕೇಳಕ್ ಬರೋರು ಹೀಗೆ ಭಾಷಣ ಮಾಡೋದು. ನೀವು ಹಾಗೆ ಮಾತಾಡ್ತಿದ್ದೀರಾ. ನೀವು ಮಾತಾಡೋದು ನೋಡಿದ್ರೆ ನನ್ನನ್ನು ಚುನಾವಣೆಗೆ ನಿಲ್ಸೋ ಹಾಗೆ ಕಾಣ್ತೀರಾ. ನನಗದೆಲ್ಲ ಒಗ್ಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಹುಚ್ಚು ಹುಡುಗಿ, ನಾನು ಮಾತಾಡ್ತಿರೋದು ದೈವಿಕದ ಬಗ್ಗೆ, ರಾಜಕಾರಣದ ಬಗ್ಗೆ ಅಲ್ಲ. ನೀನು ದುಷ್ಟಶಕ್ತಿಗಳನ್ನು ನಿಗ್ರಹಿಸಬೇಕು. ಅದಕ್ಕೆ ನಿನಗೆ ಇನ್ನೂ ಶಕ್ತಿ ಬೇಕು. ಆ ಶಕ್ತಿ ಸಂಪಾದಿಸೋದಕ್ಕೆ ನೀನು ಅಮ್ಮನವರ ಪೂಜೆ ಮಾಡಬೇಕು. ಆಗಲೇ ಅಮ್ಮನವರು ನಿನ್ನನ್ನು ಮೆಚ್ತಾರೆ, ನಿನಗೆ ಸರ್ವಶಕ್ತಿನೂ ಕೊಡ್ತಾರೆ. ಆ ಅಮ್ಮನವ್ರನ್ನ ಮೆಚ್ಚೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಹೌದು. ಮತ್ತೆ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು ಎಲ್ಲಾನು ಕರುಣಿಸ್ತಾಳೆ ಅಂತಾರೆ.
ಅಮ್ಮನವರು ನಿನ್ನೊಬ್ಳನ್ನ ಕಾಪಾಡೋದಕ್ಕೆ ಮನದ ಭಕ್ತಿ ಸಾಕು. ಆದರೆ ನೀನು ಇಡೀ ಚಕ್ರಾಪುರಿನ ಶ್ರೀಚಕ್ರನ ಕಾಪಾಡೋದಕ್ಕೆ ಇನ್ನೂ ಶಕ್ತಿ ಬೇಕು. ಅದಕ್ಕೆ ನೀನು ಪೂಜೆ ಮಾಡಬೇಕು. ಹೌದಾ? ಅದೇನು ಪೂಜೆ? ಯಾವ ಪೂಜೆ ಅಂತ ಹೇಳಿ. ದುರ್ಗಾ ಸಪ್ತಾಹ. ನೀನು ದುರ್ಗಾ ಸಪ್ತಾಹ ಮಾಡಬೇಕು. ಇದು ಪ್ರಕೃತಿಯ ನಿಷ್ಠುರ ಸತ್ಯ. ಪ್ರಕೃತಿ ತನಗೇನು ಬೇಕೋ, ಯಾರಿಂದ ಆಗಬೇಕೋ ಅವರಿಂದ ಪಡೆಯೋದಕ್ಕೆ ಪ್ರೇರೇಪಣೆ ನೀಡುತ್ತೆ. ಸಹಕರಿಸೋರ್ನ ಕಾಪಾಡುತ್ತೆ, ವಿರೋಧಿಸೋರ್ನ ತೊಡೆದುಹಾಕತ್ತೆ. ಈ ಪ್ರಕೃತಿಲಿ ಎಲ್ಲವೂ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ಲವೂ ಎಲ್ಲರಿಗೂ ದಕ್ಕತ್ತೆ. ಅದು ಬಿಟ್ಟು ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಕೃತಿಯ ಸೃಷ್ಟಿಯನ್ನೇ ನಾಶ ಮಾಡಕ್ಕೆ ಹೋದರೆ ತಾವೇ ನಾಶ ಆಗ್ತಾರೆ. ಈ ಪ್ರಕೃತಿ ಅಂದರೆ ನಾನೇ. जयाम्बिके जगन्मातः जय सर्वजगन्मयी जयानवधिकैश्वर्ये. ಅಮ್ಮ ಮಹಾತಾಯಿ, ಅಂತೂ ಕಿತ್ಕೊಂಡು ಹಾಗೆ ಮಾಡಿ ಮಗಳನ್ನ ವಾಪಸ್ ಕೊಟ್ಬಿಟ್ಟೆ. ಜಾಜಿ ನಿನ್ನೆ ಮೈ ಕೈ ಎಲ್ಲ ಹಿಡ್ಕೊಂಡು ಸಂಕಟ ಪಡ್ತಾ ಇದ್ದಾಗ ನನ್ನ ಹೊಟ್ಟೆಲೆಲ್ಲ ಸಂಕಟ ಆಗ್ತಾ ಇತ್ತು. ಅದರ ಅರ್ಥ ಏನು ಅಂತ ಈಗ ಗೊತ್ತಾಯ್ತು. ಅದಕ್ಕೆ ಏನೋ ರೀ, ಅವಳು ಸತ್ತು 2ನೇ ರಾತ್ರಿಗೆ ನನ್ನ ಕನಸಿನಲ್ಲಿ ಕಾಣಿಸ್ಕೊಂಡ್ಳು. ಅಳ್ಬೇಡಮ್ಮ, ನಾನು ಮತ್ತೆ ಬರ್ತೀನಿ ಅಂತ ಅಂದ್ಲು. ಕರುಳಿನ ಭ್ರಮೆ ಅಂದ್ಕೊಂಡು ಆ ಕನಸಿನ ಅರ್ಥ ತಿಳ್ಕೊಳ್ದೆ ಸುಮ್ಮನೆ ಆದೆ. ಆದರೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಅಷ್ಟೇ ಅಲ್ಲ ಲಲಿತಾ, ತಿಂಗಳ ಹಿಂದೆ ಅಮ್ಮನವ್ರ ದೇವಸ್ಥಾನಕ್ಕೆ ನೀನು ಹೋಗಿದ್ದೆ ಅಂದ್ಕೊಂಡು ನಾವು ಹುಡುಕೊಂಡು ಹೋಗಿದ್ವಿ. ಆದರೆ ನೀನು ಮನೇಲೇ ಇದ್ದೆ. ಆಗಲೂ ಅಮ್ಮನವ್ರ ಕನಸಿನಲ್ಲಿ ಕಾಣಿಸ್ಕೊಂಡಿದ್ರು ಅಂದಿದ್ದೆ. ಒಂದು ಹಣ್ಣನ್ನು ಇಸ್ಕೊಂಡು ಇನ್ನೊಂದು ಹಣ್ಣನ್ನು ಕೊಟ್ಟಿದ್ರು ಅಂದಿದ್ದೆ. ನಿನ್ನ ಬಳಿ ಏನೂ ಇರಲಿಲ್ಲ. ನಾನು ನಿನಗೆ ಈ ಹಣ್ಣು ಕೊಟ್ಟಿದ್ದು, ಹೌದಾ? ಹೌದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸರಿ, ಕೊಡು. ಈ ಮುಂದಿರೋ ಹಣ್ಣನ್ನ ತಗೋ. ಈಗೇನಾದ್ರು ವ್ಯತ್ಯಾಸ ಆಯ್ತಾ? ಇಲ್ಲ. 2 ಹಣ್ಣು ನಾನೇ ಕೊಟ್ಟಿದ್ದೆ. ತಿನ್ನೋದಕ್ಕೆ 2 ಹಣ್ಣು ರುಚಿಯಾಗಿ ಯೋಗ್ಯವಾಗೇ ಇದೆ. ತಿನ್ನೋದಕ್ಕೆ ಮೋಸ ಇಲ್ಲ ತಾನೆ? ಇಲ್ಲ. ನಿನ್ನ ತಾಯಿತನಕ್ಕೆ ಅನ್ಯಾಯ ಆಗೋದಿಲ್ಲ. ನೆನಪಿದೆಯಾ? ಹೌದು. ಆಗಾಗ ಎಲ್ಲ ನೆನಪಾಗ್ತಾ ಇತ್ತು, ಆದರೆ ಅರ್ಥ ಗೊತ್ತಾಗ್ತಾ ಇರಲಿಲ್ಲ. ನಿನ್ನ ಹತ್ರ ಏನೂ ಇಲ್ಲ, ಅದನ್ನು ನಾನೇ ಕೊಟ್ಟಿದ್ದೀನಿ, ಇದನ್ನು ನಾನೇ ಕೊಟ್ಟಿರೋದು. ನಿನ್ನ ತಾಯ್ತನಕ್ಕೆ ಯಾವ ಮೋಸನೂ ಆಗೋದಿಲ್ಲ ಅಂತ ಈ ತಾಯಿ ಹೇಳಿದ್ಲು. ಆದರೆ ಇನ್ಯಾವುದೋ ಮುಖವನ್ನು ನಮ್ಮ ಮಗಳು ಅಂತ ಒಪ್ಕೊಳ್ಳೋದು ಕಷ್ಟ ಆಗತ್ತಲ್ವೇನ್ರಿ? ಎಲ್ಲೋ ಇದ್ದವಳು, ನಯ ನಾಜೂಕು ಕಮ್ಮಿ, ಮಡಿ ಮೈಲ್ಗೆ ತಿಳಿದಿಲ್ಲ. ಕಷ್ಟ. ಹೊಸದ್ರಲ್ಲಿ ಹಾಗನ್ಸುತ್ತೆ. ಹೋಗ್ತಾ ಹೋಗ್ತಾ ನಮ್ಮ ಮನಸ್ಸಿನಲ್ಲಿ ಇವಳೇ ನಮ್ಮ ಮಗಳು ಅಂತ ತುಂಬಿಕೊಂಡ್ರೆ ಅವೆಲ್ಲ ಯಾವ ಲೆಕ್ಕ? ಈಗಿನ್ನೂ ಆ ನಮ್ಮ ಮಗಳೇ ಮನಸ್ಸು ತುಂಬಿಕೊಂಡಿದ್ದಾಳೆ. ಇವಳಲ್ಲಿ ಅವಳನ್ನು ಕಾಣಬೇಕು ನಾವು. ಇವಳನ್ನ ಅವಳ ಹೆಸರಿಡದೆ ಕರೆಯೋಣ, ಜಾಜಿ ಅಂತ. ಒಂಥರ ಚೆನ್ನಾಗಿದೆ ಹೆಸರು. ನಿನಗೆ ನೆನಪಿದೆಯಾ? ನೀನು ಬಸರಾದಾಗ ನಮ್ಮ ಹಿತ್ತಲಲ್ಲಿ ಒಂದು ಮಲ್ಲಿಗೆ ಗಿಡ ನೆಟ್ಟಿದ್ವಿ. ನಮ್ಗೆ ಹೆಣ್ಣು ಮಗು ಆದರೆ
ಮಲ್ಲಿಗೆ ಅಂತಲೇ ಹೆಸರಿಡೋಣ ಅಂದ್ಕೊಂಡಿದ್ವಿ. ಆದರೆ ಉತ್ಸವ ಕಾಲದಲ್ಲಿ ನೀನು ಹಡೆದಿದ್ರಿಂದ ಅಮ್ಮನವ್ರ ಹೆಸರನ್ನೇ ಇಡಬೇಕಾಯ್ತು. ಈಗ ನೋಡು, ಆ ನಮ್ಮ ಆಸೆನೂ ಅಮ್ಮನವ್ರು ಈಡೇರಿಸ್ಬಿಟ್ಟಿದ್ದಾರೆ. ಜಾಜಿ ಮಲ್ಲಿಗೆನ ನಮ್ಮ ಮಡ್ಲಿಗೆ ತಂದು ಹಾಕಿದ್ದಾರೆ. ಆದರೆ ಆಚಾರ ವಿಚಾರಗಳು ಒಂದು ಹೊಂದಿಕೆ ಆಗೋದಿಲ್ಲ. ಹುಟ್ಟುತ್ತಾನೆ ಎಲ್ಲರೂ ಎಲ್ಲನೂ ಕಲ್ತು ಬಂದಿರ್ತಾರಲ್ಲ ಲಲಿತಾ. ನಾವು ಅಷ್ಟೇ, ಬುದ್ಧಿ ಬಂದ ಮೇಲಲ್ವಾ ಈ ಆಚಾರ ವಿಚಾರ ಎಲ್ಲ ಕಲ್ತಿರೋದು. ಜಾಜಿನೂ ಕಲಿತಾಳೆ, ಚುರುಕು ಹುಡುಗಿ, ಬೇಗ ಕಲ್ತು ಬಿಡ್ತಾಳೆ. ಸತ್ತವಳೆ ಎದ್ದು ಬಂದಿದ್ದಾಳೆ ಅಂದರೆ ಮೃತ್ಯುಂಜಯನಿಗೆ ಸಮ, ಸಾವನ್ನೇ ಗೆದ್ದು ಬಂದವಳು ಅಂತ.